ಇದು ಮುದ್ದು ಸೊಸೆ ನಾಳೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಈ ಕಡೆ ಎಲ್ಲರೂ ಹೋಗೋಣ ಅಂತೆಲ್ಲ ಹೇಳಿ ರೆಡಿ ಆಗ್ತಾ ಇರಬೇಕಾದ್ರೆ ಈ ಕಡೆ ಇವರು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ವಿನಂತ್ರಿ ಮಗಳು ಅವರು ರೆಡಿ ಆಗಿರ್ತಾರೆ. ಈ ಕಡೆ ಗೋವಿಂದ ಅಲ್ಲೆಲ್ಲ ವ್ಯವಸ್ಥೆ ಮಾಡೋಕೆ ಹೇಳಿದ, ಆ ಕಡೆ ಎಲ್ಲ ವ್ಯವಸ್ಥೆ ಮಾಡ್ತಾ ಈ ಕಡೆ ಸ್ಟಾರ್ಟಿಂಗಲ್ಲಿ ವಿದ್ಯಾ ಅವ್ರ ತಂಗಿ ಮೆಡಿಕಲಿಂದ ಬಂದು ವಿದ್ಯಾ ಸರಿ ಇನ್ಮೇಲೆ ಏನೇ ಕಷ್ಟ ಇದ್ರೂ ಯಾವುದಕ್ಕೂ ಮುಜುಗರ ಪಟ್ಕೋಬೇಡ ಕಣಮ್ಮ, ನನಗೆ ಫೋನ್ ಮಾಡಬೇಕು, ನನಗೆ ನಿಮ್ಮ ಭಾವ ಇದನ್ನು ಅನ್ನೋಕ್ಕಿದ್ದು ಮರಿಬೇಡ ಅಂತೆಲ್ಲ ಹೇಳ್ದ. ಸರಿ ಭಾವ, ನೀವು ಅಷ್ಟೇ ಹೇಳಿದ ಮೇಲೆ ಅಷ್ಟೇ ಧೈರ್ಯ ಸಾಕು ನನಗೆ ಅಂತೆಲ್ಲ ಹೇಳ್ದ. ಕಡೆ ಒಳಗೆ ಹೋದ್ಮೇಲೆ ಏನೇ ಸರು ಭಾವಂತೂ ಸೊಸೆದು ಪ್ರೀತಿ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳ್ದ. ಮತ್ತು ಅಂತೆಲ್ಲ ಹೇಳ್ತಾ ಸರಿ, ಪ್ರೀತಿ ಆದರೂ ಓಕೆ ಇರಲಿ, ಕೋಪ ಆದರೂ ಓಕೆ ಇರಲಿ, ನಿನಗೇನು ವ್ಯತ್ಯಾಸ ಆಗುತ್ತೆ ಅಂತ. ನನಗೇನು ವ್ಯತ್ಯಾಸ ಆಗಲ್ಲ ಬಿಡೆ, ಗೊತ್ತು ನನಗೆ, ಏನಾದರೂ ಮಾಡ್ಕೊಳ್ಳಿ ಅಂತ. ಕಣೆ, ಹಾಗಂದರೆ ಒಂದು ಕೆಲಸ ಮಾಡು, ನೀನು ಹೆಂಗಿದ್ರು ಭಾವಾಗ ಡಿವೋರ್ಸ್ ಕೊಡ್ತಾ ಇದೆಯಲ್ಲ, ಆ ಜಾಗಕ್ಕೆ ನಾನು ಹೋಗ್ಲಾ ಅಂದಾಗ ವಿದ್ಯಾ ಕೋಪ ಮಾಡ್ಕೊಂಡ್ಬಿಡ್ದೆ. ಹಂಗಲ್ಲ ಕಣೆ, ಹೆಂಗಿದ್ರು ನೀನು ಬೇಡ ಅಂತೇಳಿ ಇಂಥ ಗಂಡ ಸಿಗ್ತಾನಂದರೆ ಇಂಥ ಅವಕಾಶ ಇಂಥ ಚಾನ್ಸ್ ಯಾರಾದರೂ ಬಿಟ್ಕೊಡ್ತಾರವೇ? ಇಲ್ಲ ಅಲ್ವಾ, ಅದಕ್ಕೆ ನಾನೇ ಮದುವೆ ಆಗ್ಬಿಡ್ತೀನಿ ಭಾವನ ಅಂತೆಲ್ಲ ಹೇಳ್ತಾ. ಏನೇ ಹೇಳ್ತಾ ಇದೆಯಾ ಅಂತ ಹೇಳಿ ಸರಿ ಮತ್ತೆ ಏನೇನು ಮಾಡೋಣ ಅಂತೆಲ್ಲ ಹೇಳಿ ಆ ಕಡೆ ಸರಿ ರೆಡಿ ಆಗಬೇಕಂತೆಲ್ಲ ಹೇಳಿ ಅಟ್ಟಿ ಅವರು ಅಮ್ಮಮ್ಮ ಚಂಪಾ ಮೋಹನ ಎಲ್ಲರೂ ನೀನು ರೆಡಿ ನಿನ್ನ ಕೆಲಸ ಅಂತೆಲ್ಲ ಹೇಳಿ ಏನೇನು ತೊಗೋಬೇಕು ಏನೇನಿಲ್ಲ ನೋಡಿ. ಯಾಕಂದರೆ 3 ದಿವಸ ಅಲ್ಲೇ ಇರೋದಲ್ಲ, ಅಮ್ಮಮ್ಮ ಹೇಳ್ತಲ್ಲ ಚಂಪಾಗ ಮೋಹನಾಗ, ನೋಡಿರಿ 3 ದಿವಸ ಅಲ್ಲೇ ಇರೋ ವಸ್ತಿ ಮಾಡೋದಲ್ಲ, ಏನೇನು ಬೇಕು ಏನೇನಿಲ್ಲ ಎಲ್ಲ ತೊಗೊಳ್ಳಿ ಜೋಡಿಸ್ಕೊಂಡು ಅಂತೆಲ್ಲ. ಸರಿ ಅತ್ತೆ, ಸರಿ ಅಮ್ಮಮ್ಮ ಎಲ್ಲರೂ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ದೆ. ಈ ಕಡೆ ಭದ್ರ ಇದ್ದು ಚಂಪಾನ ಕರ್ಕೊಂಬಂದು ಭದ್ರ ಇದ್ದು ವಿದ್ಯಾನ ಕರ್ಕೊಂಬಂದು ಕಾರೊಳಗೆ ಕೂಡಿಸ್ತಾನೆ. ಕಾರೊಳಗೆ ಕೂಡಿಸಾದ್ಮೇಲೆ ಇನ್ನು ಬರೋರು ಇರ್ತಾರಲ್ಲ ಇವರೆಲ್ಲರೂ, ಇನ್ನು ಗೋವಿಂದ ಮತ್ತು ಶಿವರಾಮೇಗೌಡ ಇವರೆಲ್ಲ ಬರಬೇಕಲ್ಲ. ಆಮೇಲೆ ಇಷ್ಟರೊಳಗೆ ಈಶ್ವರಿ ಮತ್ತು ಈಶ್ವರಿ ಮಗಳು ಅವರು ರೆಡಿ ಆಗಿರ್ತಾರೆ. ಈಶ್ವರಿ ಮಗಗೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ, ನಾಳೆ ಹೆಂಗಾದರೂ ಮಾಡಿ ಒಂದು ಅವಕಾಶ ಐತಿ ನೋಡು, ಏನೇನು ಮಾಡ್ತೀಯ ಏನೇನಿಲ್ಲ, ನಾಳೆ ಪ್ಲ್ಯಾನ್ ಅಂತೂ ಫೇಲ್ ಆಗಂಗಿಲ್ಲ, ಸಕ್ಸಸ್ ಆಗಲೇಬೇಕು, ನಮ್ಮದು ಟಾರ್ಗೆಟ್ ಆ 3 ಅಡಿ, ಇಲ್ಲ ನಿಮ್ಮ ದೊಡ್ಡಪ್ಪ ಇಬ್ಬರಾಗ ಒಬ್ಬರು ಟಾರ್ಗೆಟ್ ಆಗ್ತಾರೆ ನೋಡು ಅಂತೆಲ್ಲ ಹೇಳ್ದ. ಸರಿ ಕಣವ, ಅರ್ಥ ಆಯಿತು ಅಂತೆಲ್ಲ ಹೇಳ್ತಾ. ಆಮೇಲೆ ಈ ಕಡೆಯಿಂದ ಸಾವಿತ್ರಿ ಮತ್ತು ವಿನಂತ್ರಿ ಅವರು ರೆಡಿ ಆಗಿರ್ತಾರೆ. ಅವರು ಬರ್ತಾರೆ ಕಾರ್ ಹತ್ರ. ಅವರು ಬಂದ್ಕೊಳ್ಳಿ ಏನೇ ಇದು ಅಂತೆಲ್ಲ ಅವರಮ್ಮ ಹೇಳಿದಾಗ ಏನೇ ಇವರು ಬಂದುಬಿಟ್ಟಾರ, ನಾವು ಹೋಗಿ ಇವ್ರ ಹೊಟ್ಟೆ ಉರ್ಸೋಣಂದ್ರೆ ಇವರು ರೆಡಿಯಾಗಿ ಬಂದುಬಿಟ್ಟಾರ ಅಂತೆಲ್ಲ ಹೇಳ್ತಾ. ಕಣವ್ವ, ಅದೇ ಅಂತೀನಿ ನಾನು ಅಂತೆಲ್ಲ ಹೇಳ್ದ. ಮತ್ತೇನು ಮಾಡೋಕ್ಕಾಗಿಲ್ಲ, ಇವರು ಅಟ್ಟಿಯವರೇ ಅಲ್ವಾ ಅಂತೆಲ್ಲ ಹೇಳಿ ಅಮ್ಮಮ್ಮಗ ಇವ್ರು ಯಾರು ಗೋವಿಂದಾಗ ಅಪೋಸ್ ಮಾಡ್ತಾನೆ, ಬೇಡ ಅಂತೆಲ್ಲ ಹೇಳಿ. ಇರಲಿ ಬಿಡು, ಇವರು ಈ ಅಟ್ಟಿಯವರೇ ಅಲ್ಲ, ಹೋಗಲಿ ಸುಮ್ಮನೆ ಯಾಕೆ ಇದು ಮಾಡಬೇಕು ಅಂತೇಳಿ ಅಮ್ಮಮ್ಮ ಸುಮ್ಮನೆ ಆಗ್ಬಿಡ್ತಾರೆ. ಅಮ್ಮಮ್ಮ ಸುಮ್ಮನೆ ಆದಾಗ ಈ ಕಡೆಯಿಂದ ಇವರು ಮೇಡಮ್ ಅವರು ಎಲ್ಲ ರೆಡಿ ಮಾಡಿಕೊಂಡ್ರೆ ಶಿವರಾಮೇಗೌಡ ಒಂದು ಕಾಲ್ ಬರುತ್ತೆ. ಆ ಶಿವರಾಮೇಗೌಡ ಫೋನ್ ಕಾಲೊಳಗೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸುಭಾಷನ್ನು ಯಾರಿಗೋ ಫೋನಲ್ಲಿ ಮಾತಾಡಿ ಅಂದರೆ ನಾಳೆಗೆ ಏನೇನು ಮಾಡ್ಕೋಬೇಕು ಏನೇನಿಲ್ಲ ಎಲ್ಲ ಹೇಳ್ತಾನೆ. ಎಲ್ಲ ಹೇಳಿ ಎಲ್ಲ ತಯಾರಿ ಮಾಡ್ಕೊ ಅಂತ ಅವರಮ್ಮನೂ ಅವರಮ್ಮ ಹೇಳಿದ್ದು ನೋಡಿ, ನಾಳೆಗೆ ಹೆಂಗನ ಮಾಡಿ ಒಂದು ಆ 3 ಅಡಿಗಾಗಲಿ ಅಥವಾ ಇವರಿಗಾಗಲಿ ಇಬ್ಬರಾಗ ಯಾರಿಗಾದ್ರೂ ಒಬ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡಿದಾಗ ಸರಿ ಅಂತೆಲ್ಲ ಹೇಳಿ ಈ ಕಡೆ ಇವ್ರು ಬಂದಿದ್ದು ನೋಡಿ, ಇವ್ರು ಯಾರಿಗೂ ಇಷ್ಟ ಇರಲ್ಲ. ಯಾಕಂದರೆ ಸಾವಿತ್ರಿ ಮಗಳಿಗೂ ಯಾರಿಗೂ ಇಷ್ಟ ಇರಲ್ಲ ಬಂದಿದ್ದು ನೋಡಿ. ಆ ಕಡೆಯಿಂದ ಅವರು ಅಮ್ಮಮ್ಮ ಅವರು ಇವರೇನು ಇರಲಿ ಬಿಡು ಹೋಗಲಿ ಅಂತೆಲ್ಲ ಸುಮ್ಮನೆ ಯಾಕೆ ಎಲ್ಲದಕ್ಕೂ ಜಗಳ ಮಾಡ್ಕೊಂಬರೋಣ ಅಂತಂದು ಹೇಳಿ ಇಬ್ಬರು ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ ನಿನಗೆ ಕೇಳ್ತಾ ಇರ್ತಾಳಲ್ಲ, ಆ ಕಡೆ ವಿದ್ಯಾ ಇದ್ದು ಎಲ್ಲರೂ ಬಂದಾರ ಎಲ್ಲರಿಲ್ಲ ಅಂತೆಲ್ಲ ಹುಡುಕ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ಬಿಟ್ಟೋಗಿರ್ತಾನಲ್ಲ, ಭದ್ರ ಬಂದು ಇಲ್ಲಿ ಕೂಡ್ತಾನ ಅಥವಾ ಅಮ್ಮಮ್ಮ ಬಂದು ಕೂಡ್ತಾಳ ಅನ್ನೋ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾ. ಅಲ್ಲ, ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ನಾನು ಬರ್ತೀನಿ ಅಂತೆಲ್ಲ ಹೇಳಿ ಯವಿ ಫೋನಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾಯಿದೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಇವ್ರು ಹೆಂಗನ ಮಾಡಿ ಶಿವರಾಮೇಗೌಡ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿರ್ತಾರೆ ಕ್ಯಾಂಪ್ ಒಳಗೆ. ಆ ಪ್ಲ್ಯಾನ್ ಸಲುವಾಗಿ ಬಂದಿರ್ತಾರೆ. ಅಂದರೆ ಇಲ್ಲಿ ಮೇನ್ ಏನಂದರೆ ಸಾವಿತ್ರಿ ಮಗಳು ಹೋಗಿ ಅಲ್ಲಿ ಹೇಳಬಾರ್ದಾಗಿತ್ತು. ಅಲ್ಲಿ ಹೋಗಿ ಹೇಳಿರೋದ್ರಿಂದ ಈಗ ಇವರು ಶಿವರಾಮೇಗೌಡಗೆ ಏನು ತೊಂದರೆ ಕೊಡ್ತಾರೋ ಏನಿಲ್ಲ ಅಂದ್ಕೊಂಡೇ ಇರಲಿಲ್ಲ. ಹೋಗಲಿ ಬಿಡು ಅಂತೆಲ್ಲ ಹೇಳಬೇಕಾದ್ರೆ ಅಪ್ಪ ಇವರು ಹೇಳ್ತಾ ಇದ್ದ, ಅಪ್ಪಯ್ಯ
ಬರ್ತಾ ಇರೋದು ಇನ್ನೂ ಖುಷಿ ಆಯಿತು ಅಂತೆಲ್ಲ, ಕೆಲಸಕ್ಕೆ ಸಹಾಯ ಆಗಲಿ ಅಂತ ಒಂದೇ ಕಾರಣಕ್ಕೆ ಅವರು ಬರ್ತಾ ಇರೋದನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತೆಲ್ಲ ಭದ್ರ ಹೇಳ್ತಾನೆ. ನನಗೆ ಗೊತ್ತು ಅದು, ಆದ್ರೂ ನನ್ನ ಜೊತೆ ಬರ್ತಾರಲ್ಲ ಅದು ನಾವು ಮಾಡ್ತಾ ಇರೋ ಕ್ಯಾಂಪಸ್ ಅಂದರೆ ಮೆಡಿಕಲ್ ಕ್ಯಾಂಪು ಅಂತ ಹೇಳ್ತಾರೆ. ಏನು ತೊಂದರೆ ಆಗಬಾರ್ದು ಅಂತೆಲ್ಲ ಹೇಳಿದೆ. ಶಿವರಾಮೇಗೌಡರ ಬಗ್ಗೆ ಸುಭಾಷ ಕೋಪ ಮಾಡಿಕೊಂಡು ಇವರೆಲ್ಲರೂ ಟ್ರಿಪ್ಗೆ ಹೋಗಬೇಕು, ಕ್ಯಾಂಪ್ಗೆ ಹೋಗಬೇಕು ಅಂತ ಬರ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಈ ಥರ ಬೀದಿ ಪಾಲು ಮಾಡಿದ್ದಾರೆ. ಇವರು ಏನೇ ತಪ್ಪು ಮಾಡಿದರೂ ಅದನ್ನೆಲ್ಲ ಮರೆತು ಕ್ಷಮಿಸಿ ಎಲ್ಲರೂ ಒಂದಾಗಿದ್ದಾರೆ. ಆದರೆ ನಾನು ಮತ್ತು ನಮ್ಮಮ್ಮ ಚಿತ್ರ ಎಲ್ಲರೂ ನಾವೇನೇ ಒಂದು ಸಣ್ಣ ತಪ್ಪು ಮಾಡಿದರೂ ತಪ್ಪು ಅಂತ, ನಮಗೆ ಈ ಥರ ಪರಿಸ್ಥಿತಿ ಇವರೆಲ್ಲ ಕಾರಣ ಅಂದ್ಕೊಂಡು ನಮ್ಮ ಬಗ್ಗೆ ಆದರೆ ಇವತ್ತು ಯಾರು ಯೋಚನೆನೇ ಮಾಡ್ತಾ ಇಲ್ಲ. ಇವರೆಲ್ಲರಿಗೂ ಗೊತ್ತಾಗೋದು ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಈ ಥರ ನಾಟಕ ಆಡೋರು ಯಾವುದೇ ಕಾರಣಕ್ಕೂ ನಾನಂತೂ ಇದನ್ನು ಸಹಿಸ್ಕೊಳ್ಳೋದಿಲ್ಲ. ಶಿವರಾಮೇಗೌಡರಿಗೆ ಭದ್ರಂಗೆ ಎಲ್ಲರಿಗೂ ವಾಪಸ್ ಉತ್ತರ ಕೊಡ್ತೀನಿ ಅಂತ ಸುಭಾಷ್ ಅಂದ್ಕೊಂಡು ಕೋಪ ಮಾಡ್ಕೊಂಡು ಇರ್ತಾನೆ. ಈ ಕಡೆ ಈಶ್ವರಿ ಅವರು ಫೋನ್ ಕಾಲ್ನಲ್ಲಿ ಎಲ್ಲೋ ಇದೆಯಾ, ಬರ್ತಾ ಇದೆಯಾ ಅಂತೆಲ್ಲ ಕೇಳ್ತಾ ಸರಿ ಕಣವ್ವ ಅಂತೆಲ್ಲ ಹೇಳಿ ಮನೆಯಿಂದ ಹೊರಡ್ದು. ಅದೇ ಟೈಮಿಗೆ ಭದ್ರ ಮತ್ತು ವಿದ್ಯಾ ಇಬ್ಬರು ತಪ್ಪು ಮಾಡಿದ್ರು ಕ್ಷಮಿಸಿ ಜೊತೆಯಾಗಿ ಇಟ್ಕೊಂಡಿದ್ದಾರೆ. ಆದರೆ ನಮ್ಮನ್ನು ಮಾತ್ರ ಮನೆಯಿಂದ ಆಚೆ ಹಾಕಿದಾರ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಇವರು ನಮಗೋಸ್ಕರ ಅಂತ ಸಹಾಯ ಮಾಡಲ್ಲ, ತಪ್ಪು ಮಾಡಿದ್ದಾರೆ ಅಂತೇಳಿ. ವಿದ್ಯಾ ತಪ್ಪು ಮಾಡಿದರೆ ಕೂಡ ಎಲ್ಲರೂ ಕ್ಷಮಿಸಿ ಎಷ್ಟು ಬೇಗ ಒಂದಾದರೂ. ಚಿತ್ರ ಹೇಳ್ತಾ ಇರೋದು ಶಿವರಾಮೇಗೌಡರಿಗೆ ಸಮಸ್ಯೆ ಇರುತ್ತೆ, ಕ್ಯಾಂಪ್ಗೆ ಹೋಗ್ತಾರೆ. ಸುಭಾಷ್ ಮತ್ತು ಈಶ್ವರಿ ಮಾತಾಡ್ತಾ ಇರ್ತಾರೆ. ನಾಳೆಗೆ ಸಂಚಿಗೆ ಒಟ್ಟು ಏನೋ ಪ್ಲ್ಯಾನ್ ಮಾಡಿ ಕರ್ಕೊಂಬಂದಿರ್ತಾರೆ. ಈ ಪ್ಲ್ಯಾನಲ್ಲಿ ಇಲ್ಲಿ ಬೇಸಿಕ್ಕಾಗಿ ತಪ್ಪು ಯಾರಂದರೆ ಇವ್ರದ್ದು, ಸಾವಿತ್ರಿ ಮಗಳು ಹೋಗಿ ಹೇಳಿಕ್ಕೆ ಇವ್ರಿಗೆ ಕ್ಯಾಬ್ ಬರ್ತಾ ಇರೋದು. ಇವರಿಬ್ಬರು ಟಾರ್ಗೆಟ್ ಇದಾಗಿರುತ್ತೆ. ಇದು ನಾಳೆ ಎಪಿಸೋಡ್ನಲ್ಲಿ ಸುಭಾಷ ಯಾರ ಹತ್ರನೋ ಮಾತಾಡ್ತಾ ಇರ್ತಾನೆ. ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ ಸುಪಾರಿ ಕೊಡ್ತಾನೆ. ಸುಪಾರಿ ಕೊಟ್ಟು ನಾಳೆ ಹೆಂಗಾದರೂ ಮಾಡಿ ಈ ಥರ ಮಾಡಬೇಕು ಅಂತೆಲ್ಲ ಹೇಳ್ತಾ, ಬಟ್ ಅದು ಮ್ಯೂಸಿಕ್ ಇಟ್ಟಿರ್ತಾರೆ, ಏನು ಮಾತಾಡಿದ್ದಾರೆ ಅನ್ನೋದು ಇನ್ನು ಟ್ವಿಸ್ಟ್ ಇಟ್ಟಿದ್ದಾರೆ. ಇನ್ನು ಟ್ವಿಸ್ಟ್ ಇಟ್ಟಾಗ ನೋಡಬೇಕು ನಾಳೆ ಏನಾಗುತ್ತೆ ಏನಿಲ್ಲ ಅಂತಂದೇಳಿ. ನಾಳೆ ಎಪಿಸೋಡ್ನ ಇನ್ನು ಜಾಸ್ತಿ ಟ್ವಿಸ್ಟ್ ಇದೆ. ಇಲ್ಲಿ ಸಾವಿತ್ರಿ ವಿನಂತ್ರಿ ಅವ್ರೇನು ಸ್ಕೆಚ್ ಹಾಕ್ಕೊಂಡು ಹೋಗಿದ್ರು ವಿದ್ಯಾಗೆ ಒಂದು ಗತಿ ಕಾಣಿಸ್ಬೇಕಂತೆಲ್ಲ ಹೇಳಿ. ಈ ಕಡೆ ಇವರು ಪ್ಲ್ಯಾನ್ ಮಾಡಿದೆ, ಈ ಕಡೆ ಇವ್ರು ಪ್ಲ್ಯಾನ್ ಮಾಡಿ ಎಲ್ಲ ನಮ್ಮ ಜೊತೆಯಲ್ಲಿ ಶಿವರಾಮೇಗೌಡಗ ಮತ್ತೆ ಕೂತು ತಂದಿರ್ತಾನೆ. ಯಾರು ಸುಭಾಷ. ನಾಳೆ ಎಪಿಸೋಡ್ ಆಗಬೇಕು.